ವಾಸ್ತವ ಸಂಖ್ಯೆಗಳು 10ನೇ ತರಗತಿ 90ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಎಂದು ಹೇಳಿದಾಗ ಈ ಥರನಾಗಿ ಬರೆಯುತ್ತೇವೆ. 90ನ್ನು 2ರಿಂದ ಭಾಗಿಸಿ. 2 4 8, 2 5 10, 3ರಿಂದ ಭಾಗಿಸಿ. 3 1 3, 3 5 15, 3ರಿಂದ ಮತ್ತೆ 3 5 15, 5 1 5. 90ನ್ನು ಅಪವರ್ತನಗಳ ಮೂಲಕ ಗುಣಲಬ್ಧವಾಗಿ ಬರೆದಾಗ, ಅವಿಭಾಜ್ಯಗಳ ಗುಣಲಬ್ಧವಾಗಿ ಬರೆದಾಗ ಈ ಥರನಾಗಿ ಬರೆಯುತ್ತೇವೆ. 90 = 2 × 3 × 3 × 5. 2 3 6, 6 3 18, 18 5 90. ಅದೇ ಥರನಾಗಿ 20ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. 2ರಿಂದ ಭಾಗಿಸಿ. 5ರಿಂದ ಕೂಡ ಭಾಗಿಸಬಹುದು. 5 4, 2 2, 2 1. 5 2 ಅವಿಭಾಜ್ಯ ಸಂಖ್ಯೆಗಳಾಗಿವೆ. 20ನ್ನು 5 × 2 × 2 ಎಂತಲೂ ಕೂಡ ಬರೆಯಬಹುದು. 45ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. 45 5 9 45. 3ರಿಂದ ಭಾಗಿಸಿ. 3 3 3 1. 5 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳಾಗಿವೆ. 45 = 5 × 3 × 3. ಅದೇ ಥರನಾಗಿ 85ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಎಂದಾಗ 85 5 1 5, 5 7 35, 3 ಉಳಿತು 5 7 17, 17 17 17. 85ನ್ನು 5 ಮತ್ತು 17ರ ಗುಣಲಬ್ಧವಾಗಿ ಬರೆಯಬಹುದು, ಏಕೆಂದರೆ 5 ಮತ್ತು 17 ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಅದೇ ಥರನಾಗಿ 120 120. 5 1s 5 2s 10, 5 4s 20, 2 1s 2, 2 2s 4, 3 1s 3 8s, 2 4s 8, 2 2s 2 1s. ಆದ್ದರಿಂದ 120ನ್ನು 5 × 2 3 × 2 × 2 × 2. ಅದೇ ಥರನಾಗಿ 7 × 6 × 5 + 4 + 5 ಇದನ್ನು ಸಂಯುಕ್ತ ಸಂಖ್ಯೆಯಾಗಿ ಬರೆಯಿರಿ. ಇದರಲ್ಲಿ 5 ಕಾಮನ್ ಆಗಿದೆ. 5ನ್ನು ಹೊರಗಡೆ ತೆಗೆದಾಗ 7 × 6 × 4 + 1 ಆಗುತ್ತದೆ. ಅದೇ ಥರನಾಗಿ ಇಲ್ಲಿಯೂ ಕೂಡ 5ನ್ನು ಕಾಮನ್ ಆಗಿ ತೆಗೆದುಕೊಳ್ಳುತ್ತೇನೆ. 5ನ್ನು ಹೊರಗಡೆ ಇಟ್ಟಾಗ 7 × 6 × 4 + 1 ಆಗುತ್ತದೆ. 5 × 7 6 42, 42 4s 166 ಆಗುತ್ತದೆ. 42 4 + 4 1. 5 × 4 2s 8, 4 4s 16 + 1 168 + 1 169. 5 × 169 5 8 45 ಆಗುತ್ತದೆ. ಅದೇ ಥರನಾಗಿ ಇಲ್ಲಿ 4 ಕಾಮನ್ ಆಗಿದೆ. 4ನ್ನು ಹೊರಗಡೆ ಇಟ್ಟಾಗ 7 × 6 × 5 ಪ್ಲಸ್ ಇಲ್ಲಿ 4 × 1 ಎಂತಲೂ ಕೂಡ ಬರೆಯಬಹುದು. ಪ್ಲಸ್ 4 ಹೊರಗಡೆ ತೆಗೆದ 1 ಉಳಿಯುತ್ತದೆ. 4 × 7 6 42, 42 5s 210 + 1, 210 + 1 211, 4 × 211, 4 1s 4, 4 1s 4, 4 2s 8, 844 is the answer. 844 ಉತ್ತರ ಆಗುತ್ತದೆ. ಇಲ್ಲಿ 6 ಕಾಮನ್ ಆಗಿದೆ. 6ನ್ನು ಹೊರಗಡೆ ತೆಗೆದುಕೊಳ್ಳೋಣ. 7 × 5 + 4 × 4 + 1, 6 × 7 5s 35, 5 4s 20, 27s 140, 140 + 1, 6 × 141, 6 1s 6, 6 4s 24, 6 1s 6 + 2 6, 8, 846 ಸರಿಯಾದ ಉತ್ತರ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. 2 ಅಂಕದ ಪ್ರಶ್ನೆಗಳು. 34 40ರ ಮ ಸ ಅ ಮತ್ತು ಲ ಸ ಅ ವನ್ನು ಅವಿಭಾಜ್ಯ ಅಪವರ್ತನದ ಮೂಲಕ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. 34 40. 34ನ್ನು ನಾವು ಅಪವರ್ತನ ಕ್ರಮದಿಂದ ವಿಭಜಿಸಿದಾಗ ಈ ಥರನಾಗಿ ಸಿಗುತ್ತದೆ. ಅದೇ ಥರನಾಗಿ 40ನ್ನು 2 20, 2 10, 2 5, 5 1. ಆದ್ದರಿಂದ 34ನ್ನು ನಾವು 2 × 17 ಎಂತಲೂ ಕೂಡ ಬರೆಯಬಹುದು. 40ನ್ನು 2 × 2 × 2 × 5. ಇಲ್ಲಿ ಮ ಸ ಅ ವನ್ನು ಕಂಡುಹಿಡಿಯಬೇಕಾದರೆ ಎರಡೂ ಅಪವರ್ತನಗಳಲ್ಲಿ ಕಾಮನ್ ಯಾವುದು ಇದೆ ಎಂದು ನೋಡಿ. ಕಾಮನ್ ಇಲ್ಲಿ ಎರಡು ಕಡೆ ಇದೆ.
ಅದು ಒಂದೇ ಸಂಖ್ಯೆ ಎರಡು ಕಡೆ ಇರುವುದರಿಂದ ಮ ಸ ಅ 2 ಆಗುತ್ತದೆ. ಲ ಸ ಅ ಇಲ್ಲಿ 2 ಅತಿ ಹೆಚ್ಚು ಬಾರಿ 3 ಬಾರಿ ಪುನರಾವರ್ತನೆಗೊಂಡಿದೆ. ಆದ್ದರಿಂದ 2 ಕ್ಯೂಬ್. ಲ ಸ ಅ 2 1 ಸಾರ್ತಿ. ಇಲ್ಲಿ ನೋಡಿ 1 2 3 ಬಾರಿ ಪುನರಾವರ್ತನೆಗೊಂಡಿದೆ. ಆದ್ದರಿಂದ ಲ ಸ ಅದಲ್ಲಿ ಇಲ್ಲಿ 2 × 17 ಅತಿ ಹೆಚ್ಚು ಬಾರಿ ಯಾವುದು ಪುನರಾವರ್ತನೆಗೊಂಡಿದೆಯೋ ಅದನ್ನು ತೆಗೆದುಕೊಳ್ಳೋಣ. 2 ಕ್ಯೂಬ್ ಇಂಟು 5 × 17. 2 ಕ್ಯೂಬ್ ಅಂದರೆ 8, 17 5 85, 8 5 40, 8 8 64 ಪ್ಲಸ್ 4 68, 680 ಲ ಸ ಅ ಆಗುತ್ತದೆ. 44 ಮತ್ತು 88ರ ಲ ಸ ಅ ಮತ್ತು ಮ ಸ ಅವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. 11 4 44, 11 4 44, 2 1 2 2 2 1 11 8 88, 2 4 2 2 2 1. 44ಅನ್ನು 11 × 2 × 2 ಎಂತಲೂ ಬರೆಯಬಹುದು. 88ಅನ್ನು 11 × 2 × 2 × 2, 11 × 2 ಸ್ಕ್ವಯರ್, 11 × 2 ಕ್ಯೂಬ್. ಮ ಸ ಅ ಮ ಸ ಅ ಹೇಗೆ ಕಂಡುಹಿಡಿಯಬೇಕೆಂದರೆ ಎರಡೂ ಕಡೆ ಕಾಮನ್ ಆಗಿರುವ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 11 11, 2 ಸ್ಕ್ವಯರ್ 2 ಸ್ಕ್ವಯರ್, 2 ಸ್ಕ್ವಯರ್ 2 ಸ್ಕ್ವಯರ್, 2 ಸ್ಕ್ವಯರ್, 11 4 44. ಲ ಸ ಅ ಅತಿ ಹೆಚ್ಚು ಬಾರಿ ಪುನರಾವರ್ತನೆಗೊಂಡ ಅವಿಭಾಜ್ಯ ಸಂಖ್ಯೆ 2 ಕ್ಯೂಬ್ ಇಂಟು 11. 11 ಒಂದೇ ಬಾರಿ ಇರುವುದರಿಂದ 2 ಕ್ಯೂಬ್ ಇಂಟು 11. 2 ಕ್ಯೂಬ್ ಅಂದರೆ 8 × 11. 11 8 88, ಲ ಸ ಅ 88 ಆಗುತ್ತದೆ. ಅದೇ ಥರನಾಗಿ 30 ಮತ್ತು 60ರ ಲ ಸ ಅ ಮತ್ತು ಮ ಸ ಅ 2 15, 3 5, 5 1, 30, 2 × 3 × 5. ಅದೇ ಥರನಾಗಿ 60, 2 3 0, 2 1 2 5, 5 3 3 1. 60ಅನ್ನು ನಾವು 2 × 2 × 3 × 5. ಮ ಸ ಅವನ್ನು ಕಂಡುಹಿಡಿಯಬೇಕಾದರೆ ಇಲ್ಲಿ 2 1 ಬಾರಿ, 3 1 ಬಾರಿ, 2 2, 3 3, 5 5. ಆದ್ದರಿಂದ ಮ ಸ ಅ 2 × 3 × 5, 2 3 6, 6 5 30. ಅದೇ ಥರನಾಗಿ ಲ ಸ ಅ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾದ ಅವಿಭಾಜ್ಯ ಸಂಖ್ಯೆ 2 2 ಬಾರಿ, 3 ಒಂದೇ ಬಾರಿಯಾಗಿದೆ, 3 ಒಂದೇ ಬಾರಿ, 5 ಒಂದೇ ಬಾರಿ ಆಗಿದೆ. 4 × 3 12, 12 5 60, ಲ ಸ ಅ 60 ಆಯಿತು. 20 ಮತ್ತು 45ರ ಮ ಸ ಅ ಮತ್ತು ಲ ಸ ಅವನ್ನು ಕಂಡುಹಿಡಿಯಿರಿ. 20 2 10, 2 10, 2 5 5 1. 20 2 × 2 × 5, 45 45. ಪ್ರೈಮ್ ಫ್ಯಾಕ್ಟರೈಸೇಷನ್ 5 9 3 3 3 1. ಇದನ್ನು ನಾವು 45 3 × 3 × 5. ಇವೆರಡರಲ್ಲಿ ಕಾಮನ್ ಅಪವರ್ತನ 2 ಸ್ಕ್ವಯರ್ × 5, 3 ಸ್ಕ್ವಯರ್ × 5. ಇಲ್ಲಿ ಮ ಸ ಅ 5 ಆಗುತ್ತದೆ. ಎರಡು ಕಡೆ ಕಾಮನ್ ಇರುವುದು 5 ಒಂದೇ ಆಗಿರುವುದರಿಂದ ಮ ಸ ಅ 5 ಆಗುತ್ತದೆ. ಮ ಸ ಅ 5 ಆಗುತ್ತದೆ. ಲ ಸ ಅವನ್ನು ಕಂಡುಹಿಡಿಯಬೇಕೆಂದರೆ ಎರಡು ಅತಿ ಹೆಚ್ಚು ಬಾರಿ ಪುನರಾವರ್ತನೆಗೊಂಡಿದ್ದು 2 ಬಾರಿ. 2 ಸ್ಕ್ವಯರ್ × 3 ಸ್ಕ್ವಯರ್ × 5 5. 2 ಸ್ಕ್ವಯರ್ ಅಂದರೆ 4, 3 ಸ್ಕ್ವಯರ್ ಅಂದರೆ 9 5, 4 5 20, 29 180. ಲ ಸ ಅ 180 ಆಯಿತು. ಅದೇ ಥರನಾಗಿ 21 36 30ರ ಲ ಸ ಅವನ್ನು ಇಲ್ಲಿ ಕಂಡುಹಿಡಿದಿದ್ದಾರೆ. 14 20 22ರ ಮ ಸ ಅ ಮತ್ತು ಲ ಸ ಅವನ್ನು ಕಂಡುಹಿಡಿಯಿರಿ. 14 20 22ರ ಲ ಸ ಅ 2 7 7 1, 2 10, 2 5 5 1, 2 11 11 1. ದೇರ್ಫೋರ್ ಆದ್ದರಿಂದ 14ಅನ್ನು 2 × 7, 20ಅನ್ನು 2 × 2 × 5, 22ಅನ್ನು 2 × 11. ಮ ಸ ಅ ಎಲ್ಲರಲ್ಲೂ ಕಾಮನ್ ಇರುವ ಒಂದು ಅವಿಭಾಜ್ಯ ಸಂಖ್ಯೆ 2 ಆಗಿದೆ.
ಎಲ್ಲರಲ್ಲೂ ಕಾಮನ್ ಇರುವ ಒಂದು ಅವಿಭಾಜ್ಯ ಸಂಖ್ಯೆ 2 ಆಗಿರುವುದರಿಂದ ಸ ಅ 2 ಆಯಿತು. ಸ ಅ 2 ಆಯಿತು. ಸ ಅ ಇಲ್ಲಿ 2 2 ಸ್ಕ್ವಯರ್ ಇಂಟು 5 2 ಇಂಟು 11 2 ಇಂಟು 7 2 ಸ್ಕ್ವಯರ್ ಇಂಟು 5 ಇಂಟು 11 ಇಂಟು 7 11 ಇಂಟು 7 2 ಸ್ಕ್ವಯರ್ 4 4 5 20 27 154 1540 ಸ ಅ 1540 ಆಯಿತು. 24 28 30 ಸ ಅ ಮತ್ತು ಸ ಅ 24 2 8 2 12 2 ಇಂಟು 6 6 ಅನ್ನು 2 ಇಂಟು 3 2 ಟು ದ 4 4 ಟು ದ 8 8 3 ದ 24 7 4 28 2 ಇಂಟು 2 ಇಂಟು 7 15 2 ದ 2 ಇಂಟು 3 ಇಂಟು 5 2 ಇಂಟು 3 ಇಂಟು 5 2 5 3 ದ 6 6 5 ದ 30 2 ಕ್ಯೂಬ್ ಇಂಟು 3 2 ಸ್ಕ್ವೇರ್ ಇಂಟು 7 2 ಇಂಟು 3 ಇಂಟು 5 ಇಲ್ಲಿ ಸ ಅವನ್ನು ನಾವು ನೋಡಲಾಗಿ ಎಲ್ಲ ಕಡೆ 2 ಇರುವುದರಿಂದ ಸ ಅ ಇದು ಒಂದೇ ಸಾಮಾನ್ಯ ಅಪವರ್ತನವಾಗಿರುವುದರಿಂದ ಸ ಅ ಮಹತ್ತಮ ಸಾಮಾನ್ಯ ಅಪವರ್ತನ 2 ಆಯಿತು. ಸ ಅ 2 ಅತಿ ಹೆಚ್ಚು ಬಾರಿ 3 ಬಾರಿ 3 ಒಂದೇ ಬಾರಿ 7 ಒಂದು ಬಾರಿ 5 ಒಂದು ಬಾರಿ 2 ಕ್ಯೂಬ್ ಎಂದರೆ 8 3 ಇಂಟು 5 7 35 8 3 24 ಇಂಟು 35 24 5 120 24 3 72 840 ಆಯಿತು. 28 40 ಸ ಅ ಮತ್ತು ಸ ಅವನ್ನು ಅವಿಭಾಜ್ಯ ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿದು ತಾಳೆ ಹಿಡಿಯಿರಿ. 28 ನಾವು 2 ಇಂಟು 2 ಇಂಟು 7 40 2 ಇಂಟು 2 ಇಂಟು 2 ಇಂಟು 5 8 40 8 2ರಿಂದ 3 ಬಾರಿ ಗುಣಿಸಿದಾಗ 8 40 2 ಸ್ಕ್ವೇರ್ ಇಂಟು 7 2 ಕ್ಯೂಬ್ ಇಂಟು 5 ಸ ಅ ಮಹತ್ತಮ ಸಾಮಾನ್ಯ ಅಪವರ್ತನ. ಇವೆರಡರಲ್ಲಿ ಸಾಮಾನ್ಯವಾದ ಅಪವರ್ತನಗಳು 2 ಇಂಟು 2 4 ಸ ಅ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾದ ಅವಿಭಾಜ್ಯ ಸಂಖ್ಯೆ. ಸ ಅ 2 ಕ್ಯೂಬ್ ಇಂಟು 5 ಇಂಟು 7 5 ಇಂಟು 7 2 ಕ್ಯೂಬ್ 8 8 5 40 47 280 ಸ ಅ 280 ಆಯಿತು. 28 ಇಂಟು 40 ಅನ್ನು ಗುಣಿಸಿದಾಗ ಸ ಅ ಮತ್ತು ಸ ಅಗಳ ಗುಣಲಬ್ಧವಾಗಿರುತ್ತದೆ. ಕೊಟ್ಟಿರುವ ಸಂಖ್ಯೆಗಳನ್ನು ಗುಣಿಸಿದಾಗ ಸ ಅ ಮತ್ತು ಸ ಅಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. 1120 1120 ಅದೇ ಥರನಾಗಿ 50 ಮತ್ತು 90 ಸ ಅ ಮತ್ತು ಸ ಅವನ್ನು ಕಂಡುಹಿಡಿಯಲಾಗಿ 5 10 5 5 25 2 5 5 25 ಇಂಟು 2 ಇಂಟು 2 ಅದೇ ಥರನಾಗಿ 90 5 ಇಂಟು 5 18 5 18 2 ಇಂಟು 9 5 ಇಂಟು 2 ಇಂಟು 2 3 ಇಂಟು 3 3 3 9 9 2 18 18 5 90 ದೇರ್ಫೋರ್ ಸ ಅ ಇವೆರಡರಲ್ಲಿ ಸಾಮಾನ್ಯ ಅಪವರ್ತನಗಳು 5 2 2 2 2 5 2 10 ಸ ಅ 10 ಆಯಿತು. ಸ ಅ 50 ಸ ಅ 5 ಸ್ಕ್ವಯರ್ ಇಂಟು 2 5 ಇಂಟು 2 ಇಂಟು 3 ಸ್ಕ್ವಯರ್ 5 ಇಂಟು 2 ಇಂಟು 3 ಸ್ಕ್ವಯರ್ 5 ಸ್ಕ್ವಯರ್ 2 ಇಂಟು 3 ಸ್ಕ್ವಯರ್ 5 ಸ್ಕ್ವಯರ್ 25 2 ಇಂಟು 3 ಸ್ಕ್ವಯರ್ 9 9 2 18 18 5 90 18 to the 36 36 plus 9 455 450 50 ಮತ್ತು 90 ಗುಣಿಸಿದಾಗ ಸ ಅ ಮತ್ತು ಸ ಅ ಗುಣಲಬ್ಧಗಳ ಸಮನಾಗಿರುತ್ತದೆ. 4500 4500 ಅದೇ ಥರನಾಗಿ 80 ಮತ್ತು 170 ಸ ಅ ಮತ್ತು ಸ ಅವನ್ನು ಕಂಡುಹಿಡಿದು ತಾಳೆ ನೋಡಿ ಎಂದು ಹೇಳಿದ್ದಾರೆ. 80 ಅಪವರ್ತನಗಳು 240 220 210 25 51 1 2 3 4 2 to the power 4 2 into 2 into 2 into 5 ಅದೇ ಥರನಾಗಿ 120
2 60s are 2 30s are 2 15s are 3 5 3s are 3 1s are 120. 2 into 2 into 2 into 3 into 5. 80 can be written as 2 to the power 4. ಸ ಅ ನೋಡಿ ಸಾಮಾನ್ಯ ಅಪವರ್ತನಗಳು ಯಾವುವು? ಇಲ್ಲಿ 4, ಇಲ್ಲಿ 3 2, ಇಲ್ಲಿ 3 2, 5 5. 2 into 2 into 2 into 5. 8 5s are 40. ಸ ಅವನ್ನು ನೋಡಲಾಗಿ ಇಲ್ಲಿ 2 to the power 4 into 5, 2 cube into 3 into 5. highest power of 2, highest power of 3, highest power of 5 ಅನ್ನು ತೆಗೆದುಕೊಳ್ಳೋಣ. 2 to the power 4 into 3 into 5, 2 to the power 16 into 15, 240 ಆಗುತ್ತದೆ. ಸ ಅ ಮತ್ತು ಸ ಅಗಳ ಗುಣಲಬ್ಧ ಕೊಟ್ಟಿರುವ ಅಂಕೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. 80 into 120, 12 8s are 96. ಅದೇ ಥರನಾಗಿ 0 0, 24 4s are 96. 9600 is equal to 9600. ಅದೇ ಥರನಾಗಿ 120ರ ಅಪವರ್ತನಗಳು ಮತ್ತು 150ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 120, 2 60s are 2 30s are 2 15s are 3 5s are 5 1s are. 120 ನಾವು 2 into 2 into 2 into 3 into 5. ಅದೇ ಥರನಾಗಿ 150, 2 7s are 2 5s are 3 2s are 3 5s are 5 5s are 5 1s are. 2 into 3 into 5 into 5, 2 into 3 into 5 into 5. ಸ ಅ ಇವೆರಡರಲ್ಲಿ ಸಾಮಾನ್ಯ ಅಪವರ್ತನಗಳು 2 2, 3 3, 5 5. 2 into 3 into 5, 2 3s are 6, 6 5s are 30. ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತನ LCM 2 cube into 3 into 5, 2 into 3 into 5 square. ಅತಿ ಹೆಚ್ಚು ಘಾತಾಂಕಗಳನ್ನು ಹೊಂದಿರುವ ಸಂಖ್ಯೆಗಳು 2 cube into 3 into 5 square. 8 into 3 into 25. 8 3s are 24, 24 into 25, 25 4s are 100, 25 2s are 50 plus 10 600. ಎರಡು ಸಂಖ್ಯೆಗಳ ಗುಣಲಬ್ಧವು ಸ ಅ ಮತ್ತು ಸ ಅಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. 120 into 150 is equal to 30 into 600. 0 0, 15 2 30, 15 1 15, 3 18, 18,000. 000, 6 3s are 18. 18,000 is equal to 18,000. 3 plus root 5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಕೊಟ್ಟಿರುವಂತೆ ನಾವು 3 plus root 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. 3 plus root 5 is equal to p by q. root 5 is equal to p by q minus 3. root 5 is equal to p minus 3q by q. p minus 3q by q ಇದೊಂದು ಭಾಗಲಬ್ಧ ಸಂಖ್ಯೆ. root 5 ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಅದೇ ಥರನಾಗಿ ಇಲ್ಲಿ ನಾವು ಕೊಟ್ಟಿರುವ ಪ್ರಶ್ನೆಯನ್ನು ಸಾಧಿಸೋಣ. 2 plus root 3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ಹೇಳಿದ್ದಾರೆ. ಕೊಟ್ಟಿರುವ ಹೇಳಿಕೆಯು ವಿರುದ್ಧವಾಗಿ 2 plus root 3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಎಂದುಕೊಳ್ಳೋಣ. ಆದ್ದರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆಯು p by q ಎಂಬ ರೂಪದಲ್ಲಿ ಕೂಡ ಬರೆಯಬಹುದು. ಎಲ್ಲ ಭಾಗಲಬ್ಧ ಸಂಖ್ಯೆಗಳು p by q ರೂಪದಲ್ಲಿ ಬರೆಯಬಹುದು. +2 ಅನ್ನು ಬಲಗಡೆ ತಂದಾಗ -2 ಆಗುತ್ತದೆ. ಇಲ್ಲಿ ಸ ಅ q ಆಗುತ್ತದೆ ಇಂಟು 1 ಇಂಟು q. p ಇಂಟು 1 p -2 ಇಂಟು q 2q. root 3 is equal to p minus 2q by q. ಸ್ನೇಹಿತರೆ, ವಿದ್ಯಾರ್ಥಿಗಳೇ, p minus 2q by q ಇದನ್ನು a by b ಫಾರ್ಮದಲ್ಲಿ ರೂಪದಲ್ಲಿ ಬರೆಯಬಹುದಾದ ಕಾರಣ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ರೂಟ್ 3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗಳು ಸಮನಾಗಿರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಊಹೆ 2 plus root 3 is equal to p by q ಒಂದು ಭಾಗಲಬ್ಧ ಸಂಖ್ಯೆ ತಪ್ಪಾಗಿದೆ. ಆದ್ದರಿಂದ 2 plus root 3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಒಂದು ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ. ಅದೇ ಥರನಾಗಿ
5 ಮೈನಸ್ ರೂಟ್ 3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದಕ್ಕೆ ವಿರುದ್ಧ ಹೇಳಿಕೆ 5 ಮೈನಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಅದಕ್ಕೆ ವಿರುದ್ಧ ಹೇಳಿಕೆ ಎಂದು ಊಹಿಸಿಕೊಳ್ಳಿ. ಯಾವಾಗಲೂ 5 ಮೈನಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳಿ. ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ನಾವು ಬಿ ರೂಪದಲ್ಲಿ ಅಥವಾ p/q ರೂಪದಲ್ಲಿ ಬರೆಯಬಹುದು. 5 ಮೈನಸ್ ರೂಟ್ 3 ಈಸ್ ಈಕ್ವಲ್ ಟು p/q. ಎಲ್ಲ ಭಾಗಲಬ್ಧ ಸಂಖ್ಯೆಗಳನ್ನು p/q ರೂಪದಲ್ಲಿ ಬರೆಯಬಹುದು. ಮೈನಸ್ ರೂಟ್ 2 ಅಲ್ಲೇ ಇಟ್ಟು ಪ್ಲಸ್ 5 ಅನ್ನು ಬಲಗಡೆ ತೆಗೆದುಕೊಳ್ಳಿ. ಪ್ಲಸ್ 5 ಬಿಕಮ್ಸ್ ಮೈನಸ್ 5. ಆದ್ದರಿಂದ ಚಿಹ್ನೆಯನ್ನು ಚೇಂಜ್ ಮಾಡಿ. 5 ಮೈನಸ್ p/q. ಇಲ್ಲಿ ಲಸ q ಆಗುತ್ತದೆ. 5q ಮೈನಸ್ p. ರೂಟ್ 2 5q ಮೈನಸ್ p/q ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ, ಏಕೆಂದರೆ ಇದನ್ನು a/b ರೂಪದಲ್ಲಿ ಬರೆಯಬಹುದು. ಆದರೆ ರೂಟ್ 2 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಮಗೆ ಚೆನ್ನಾಗಿಯೇ ಗೊತ್ತಿದೆ. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಮಗೆ ಚೆನ್ನಾಗಿಯೇ ತಿಳಿದಿದೆ. ಒಂದು ಅಭಾಗಲಬ್ಧ ಸಂಖ್ಯೆ ಸಮನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಊಹೆ ತಪ್ಪು. ಆದ್ದರಿಂದ 5 ಮೈನಸ್ ರೂಟ್ 3 ಇದು ಒಂದು ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ. ಹೀಗೆ ನಾವು 5 ಮೈನಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಿರೂಪಿಸಿದೆವು. ಅದೇ ಥರನಾಗಿ ಮುಂದಿನ ಪ್ರಶ್ನೆ 3 ಪ್ಲಸ್ 2 ರೂಟ್ 5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಿರೂಪಿಸಿ ಎಂದು ಹೇಳಿದ್ದಾರೆ. 3 ಪ್ಲಸ್ 2 ರೂಟ್ 5 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಅದಕ್ಕೆ ವಿರುದ್ಧವಾಗಿ ಊಹಿಸಿಕೊಳ್ಳೋಣ. 3 ಪ್ಲಸ್ 2 ರೂಟ್ 5 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಈಗ ನಾನು ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು p/q ರೂಪದಲ್ಲಿ ಬರೆಯಬಹುದು. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು p/q ರೂಪದಲ್ಲಿ ಬರೆಯಬಹುದು. p/q ರೂಪದಲ್ಲಿ ಬರೆಯಬಹುದು. ನಾನು 2 ರೂಟ್ 5 ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇಟ್ಟು ಮೈನಸ್ 3 ಅನ್ನು ಬಲಗಡೆ ತೆಗೆದುಕೊಳ್ಳುತ್ತೇನೆ. 3/1 ಇಲ್ಲಿ ಲಸ q ಆಗಿರುತ್ತದೆ. p ಮೈನಸ್ 3q. ರೂಟ್ 5 ಈಸ್ ಈಕ್ವಲ್ ಟು p ಮೈನಸ್ 3q ಡಿವೈಡೆಡ್ ಬೈ 2q. ಸ್ನೇಹಿತರೆ, ಇಲ್ಲಿ ನೋಡಿ, p ಮೈನಸ್ 3q ಬೈ 2q ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ, ಏಕೆಂದರೆ ಇದು p/q ರೂಪದಲ್ಲಿದೆ. ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ನಮಗೆ ಗೊತ್ತಿದೆ ರೂಟ್ 5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು. ರೂಟ್ 5 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ರೂಟ್ 5 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಒಂದು ಭಾಗಲಬ್ಧ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆಗೆ ಸಮನಾಗಿರದು. ಆದ್ದರಿಂದ 3 ಪ್ಲಸ್ 2 ರೂಟ್ 5 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅದೇ ಥರನಾಗಿ 5 ಮೈನಸ್ 3 ರೂಟ್ 5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ಹೇಳಿದ್ದಾರೆ. 5 ಮೈನಸ್ 3 ರೂಟ್ 3 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳಿ ಎಂದಿಟ್ಟುಕೊಳ್ಳಿ. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು p/q ರೂಪದಲ್ಲಿ ಬರೆಯಬಹುದು. ಮೈನಸ್ 3 ರೂಟ್ 5 ಈಕ್ವಲ್ ಟು p/q ಇಸ್ ಮೈನಸ್ 5. ಚಿಹ್ನೆಯನ್ನು ಚೇಂಜ್ ಮಾಡಿ. p ಮೈನಸ್ 5q ಡಿವೈಡೆಡ್ ಬೈ q. ಚಿಹ್ನೆಯನ್ನು ಚೇಂಜ್ ಮಾಡಿಕೊಳ್ಳೋಣ. 5q ಮೈನಸ್ p ಡಿವೈಡೆಡ್ ಬೈ 3q. ಸ್ನೇಹಿತರೆ, ಇಲ್ಲಿ ನೋಡಿ ಬಲಗಡೆ 5q ಮೈನಸ್ p ಡಿವೈಡೆಡ್ ಬೈ 3q ಇದು a/b ರೂಪದಲ್ಲಿದೆ. ಆದ್ದರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಬಟ್ ರೂಟ್ 5 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಒಂದು ಅಭಾಗಲಬ್ಧ ಸಂಖ್ಯೆ ಇವೆರಡು ಸಮನಾಗಿರಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಊಹೆ 5 ಮೈನಸ್ 3 ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ತಪ್ಪಾಗಿದೆ. ಆದ್ದರಿಂದ 5 ಮೈನಸ್ 3 ರೂಟ್ 5 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅದೇ ಥರನಾಗಿ 4 ಪ್ಲಸ್ 5 ರೂಟ್ 3 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಅದನ್ನು ನಾವು p/q ರೂಪದಲ್ಲಿ ಬರೆಯಬಹುದು. 4 ಪ್ಲಸ್ 5 ರೂಟ್ 3 ಈಸ್ ಈಕ್ವಲ್ ಟು
4 + 5√3 = p/q. ಇಲ್ಲಿ ನಾನು √3 5√3 = p/q - 4 ಎಂದು ಬರೆದುಕೊಳ್ಳುತ್ತೇನೆ. p - 4q / pq. ಆದ್ದರಿಂದ √3 = p - 4q / 5q. ಇದು ಬಲಗಡೆ ರೈಟ್ ಹ್ಯಾಂಡ್ ಸೈಡ್. p - 4q / 5q ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಏಕೆಂದರೆ ಇದು a/b ರೂಪದಲ್ಲಿದೆ. ಬಟ್ ವಿದ್ಯಾರ್ಥಿಗಳೇ, √3 ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. √3 ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಸಮನಾಗಿರಲು ಸಾಧ್ಯವೇ ಇಲ್ಲ. ಆದ್ದರಿಂದ 4 + 5√3 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ನಮ್ಮ ಊಹೆ ತಪ್ಪಾಗಿದೆ. 4 + 5√3 ಇದು ಒಂದು ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ. ಅದೇ ಥರನಾಗಿ 3√2 - 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ಹೇಳಿದ್ದಾರೆ. 3√2 - 5 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯೇ p/q ರೂಪದಲ್ಲಿರುತ್ತದೆ. 3√2 - 5 = p/q. √2 = p/q + 5. p + 5q / q. ಆದ್ದರಿಂದ √2 = p + 5q / 3q. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯು p/q ರೂಪದಲ್ಲಿದ್ದರೆ a/b ರೂಪದಲ್ಲಿದ್ದರೆ ಅದು ಒಂದು ಭಾಗಲಬ್ಧ ಸಂಖ್ಯೆ. p + 5q / 3q ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ರೈಟ್ ಹ್ಯಾಂಡ್ ಸೈಡ್ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಬಟ್ √2 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅಭಾಗಲಬ್ಧ ಸಂಖ್ಯೆಯಾಗಿದೆ. ಒಂದು ಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಲು ಸಾಧ್ಯವೇ ಇಲ್ಲ. ಆದ್ದರಿಂದ 3√2 - 5 ಇದು ಒಂದು ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ. ಅಂದರೆ ನಮ್ಮ ಊಹೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆ, √3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ತೋರಿಸಿ ಎಂದು ಹೇಳಿದ್ದಾರೆ. ಸ್ನೇಹಿತರೆ, √3 ಇದರ ವಿರುದ್ಧ ಹೇಳಿಕೆ. √3 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು a/b ರೂಪದಲ್ಲಿ ಬರೆಯಬಹುದು. √3 = a/b, a/b. ಇಲ್ಲಿ b 0ಗೆ ಸಮನಾಗಿರುವುದಿಲ್ಲ. b ನ ವ್ಯಾಲ್ಯೂ 0 ಆಗಿರುವುದಿಲ್ಲ ಮತ್ತು a ಮತ್ತು b ಸಹ ಅಪವರ್ತನಗಳಾಗಿವೆ. ಸಹ ಅವಿಭಾಜ್ಯ ಸಂಖ್ಯೆಗಳು ಎಂದು ಭಾವಿಸೋಣ. ಅಂದರೆ a ಮತ್ತು bಗಳಿಗೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಅವಿಭಾಜ್ಯ ಅಪವರ್ತನಗಳಿಲ್ಲ. ಒಂದನ್ನು ಹೊರತುಪಡಿಸಿ ಬೇರೆ ಅಪವರ್ತನಗಳಿಲ್ಲ. ಅಂದರೆ a ಮತ್ತು b ಕೋ-ಪ್ರೈಮ್ ನಂಬರ್ಸ್. ಅವುಗಳ ಮಸ ಯಾವಾಗಲೂ ಒಂದೇ ಆಗಿರುತ್ತದೆ. ಅವು ಒಂದರಿಂದ ಮಾತ್ರ ಭಾಗ ಹೋಗುತ್ತವೆ, ಉಳಿದ ಸಂಖ್ಯೆಗಳಿಂದ ಭಾಗ ಹೋಗುವುದಿಲ್ಲ. ಕೊಟ್ಟಿರುವ ಹೇಳಿಕೆ ಪ್ರಕಾರ b√3 = a. ಎರಡು ಕಡೆ ವರ್ಗ ಮಾಡೋಣ. b√3² = a². ಇಲ್ಲಿ b², √3² ಅಂದರೆ 3 ಆಗುತ್ತದೆ. ಅಂದರೆ a² = 3b². ಆದ್ದರಿಂದ 3 ಇದು a² ಅನ್ನು ಭಾಗಿಸುತ್ತದೆ. 3 a² ಅನ್ನು ಭಾಗಿಸಿದರೆ 3 a ಅನ್ನು ಕೂಡ ಭಾಗಿಸುತ್ತದೆ. 3 ಇದು a ಅನ್ನು ಕೂಡ ಭಾಗಿಸುತ್ತದೆ. 3 a² ಅನ್ನು ಭಾಗಿಸುವುದಾದರೆ 3 a ಅನ್ನು ಕೂಡ ಭಾಗಿಸುತ್ತದೆ. ಅದೇ ಥರನಾಗಿ a = 3c ಎಂದಿಟ್ಟುಕೊಳ್ಳೋಣ. c ಒಂದು
ಪೂರ್ಣಾಂಕವಾಗಿರಲಿ. ಸಿ ಒಂದು ಪೂರ್ಣಾಂಕವಾಗಿರಲಿ. 3 ಎ ಭಾಗಿಸುವುದಾದರೆ ಸಿ ಒಂದು ಪೂರ್ಣಾಂಕವಾಗಿರಲಿ. ಎರಡನೇ ಇಕ್ವೇಷನ್ ಪ್ರಕಾರ ಒಂದನೇ ಇಕ್ವೇಷನ್ ಏನಾಗುತ್ತದೆ ಎಂದಿಟ್ಟುಕೊಳ್ಳಿ. ನೋಡಿ, ಎ ಸ್ಕ್ವಯರ್ 3b², ಎನ ಬೆಲೆ 3c ಆಗಿದೆ. 3c². 3b² = 3² 9c². 3 1 3 3 b² = 3c². ಅಂದರೆ b² ಅನ್ನು 3 ಇದು b² ಅನ್ನು ಭಾಗಿಸುತ್ತದೆ. ಅದೇ ಥರನಾಗಿ 3 ಇದು b² ಅನ್ನು ಭಾಗಿಸುತ್ತದೆ. ಅದೇ ಥರನಾಗಿ 3 ಇದು b ಅನ್ನು ಕೂಡ ಭಾಗಿಸುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಏನೆಂದು ಊಹಿಸಿಕೊಂಡಿದ್ದೆವು? ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಗಳಿಂದ ಭಾಗ ಹೋಗುವುದಿಲ್ಲ. 3 ಇದು ಎ ಮತ್ತು ಬಿ ಎರಡನ್ನೂ ಭಾಗಿಸುತ್ತದೆ. ಆದರೆ ನಮ್ಮ ಹೇಳಿಕೆ ಇದು ಒಂದನ್ನು ಹೊರತುಪಡಿಸಿ ಬೇರೆ ಅಪವರ್ತನ ಹೊಂದಿರುವುದಿಲ್ಲ. ಆದ್ದರಿಂದ ಇದು ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ √3 ಇದು ಒಂದು ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ. ನಮ್ಮ ಊಹೆ ಭಾಗಲಬ್ಧ ಸಂಖ್ಯೆ ಅದು ತಪ್ಪು. ಆದ್ದರಿಂದ √3 ಇದು ಒಂದು